ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಖಂಡಿಸಿ ನಗರದಲ್ಲಿ ಆಮ್ ಆದ್ಮಿ ಪಕ್ಷದಿಂದ ಪ್ರತಿಭಟನೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ₹3 ಪೆಟ್ರೋಲ್ ಬೆಲೆ ಮತ್ತು ₹3.5 ಡೀಸೆಲ್ ಬೆಲೆ ಏರಿಸುವ ಮೂಲಕ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗುವಂತೆ ಮಾಡಿರುವ ಕಾಂಗ್ರೆಸ್ ಸರ್ಕಾರದ ಧೋರಣೆಯನ್ನು ಖಂಡಿಸಿ ಮಂಗಳವಾರ ಬೆಳಗ್ಗೆ 11:30 ಸಮಯದಲ್ಲಿ ನಗರದ ಹೊಸ ಬಸ್ ಸ್ಟ್ಯಾಂಡ್ ವೃತ್ತದಲ್ಲಿ ಆಮ್ ಆದ್ಮಿ ಪಕ್ಷದಿಂದ ದ್ವಿಚಕ್ರ ವಾಹನಕ್ಕೆ ಶವ ಸಂಸ್ಕಾರ ಮಾಡುವ ಮೂಲಕ ವಿಭಿನ್ನ ಪ್ರತಿಭಟನೆಯನ್ನು ನಡೆಸಿದರು. ಕೈಯಲ್ಲಿ ಬೆಲೆ ಏರಿಕೆಯ ಭಿತ್ತಿಪತ್ರ ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಈ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಜ್ಯ ಜಂಟಿ ಕಾರ್ಯದರ್ಶಿ ನಾಗರಾಜ್, ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ರಾಜ್ಯ ಸರ್ಕಾರ ದರ ಹೆಚ್ಚಿಸಿದೆ. ಅದರಲ್ಲೂ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಎಲ್ಲದರ ಮೇಲೆ ಪರಿಣಾಮ ಬೀರಿದೆ. ಇದು ಸರಿಯಾದ ಕ್ರಮವಲ್ಲ. ಸರ್ಕಾರ ಇದೇ ರೀತಿ ಮುಂದುವರೆದರೆ ಜನ ದಂಗೆ ಹೇಳುವ ಪರಿಸ್ಥಿತಿ ಬರುತ್ತದೆ. ಇದಾಗುವ ಪೂರ್ವದಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಎಂದರು. अरविंद केजरीवाल जिंदाबाद 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 केजरीवाल जिंदाबाद 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 आम आदमी पार्टी जिंदाबाद 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 जय बोलो भारत माता की जय जय बोलो आम आदमी पार्टी की जय जय बोलो आम आदमी पार्टी की जय अरविंद केजरीवाल जी की जय डीजल पेट्रोल ಬೆಲೆ ಏರಿಕೆ ಮಾಡಿದ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ 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 ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ಧಿಕ್ಕಾರ ಕೂಡಲೇ ಮುಖ್ಯಮಂತ್ರಿಗಳು ವಾಪಸ್ ತೆಗೆಯಬೇಕು. ಸಾಮಾನ್ಯ ಜನ ಏನು ಮಾಡಬೇಕು? ದಯವಿಟ್ಟು ನಾವು ಸರ್ಕಾರಗಳಿಗೆ ಹೇಳ್ತೀವಿ, ರಾಜ್ಯ ಸರ್ಕಾರ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ದಯವಿಟ್ಟು ನೀವೇನಾದರೂ ಮಾಡಿ, ಸಾಹುಕಾರರಿಗೆ ನೀವೇನಾದರೂ ಮಾಡಿ, ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ದೀನದಲಿತರಿಗೆ, ಇವ್ರಿಗೆಲ್ಲರಿಗೂ ದಯವಿಟ್ಟು ನೀವು ಏನಾದ್ರು ಅನುಕೂಲ ಆಗುವಂಥದ್ದು ಒಳ್ಳೆ ಆಗೋ ಕೆಲಸಗಳನ್ನು ಮಾಡಿರಿ ಅಂತ ಕೇಳ್ಕೊಳ್ತೀವಿ. ಇಲ್ಲ ಹಂಗಾಗಿಲ್ಲ ಅಂದರೆ ದಯವಿಟ್ಟು ರಾಜೀನಾಮೆ ಕೊಟ್ಟು ಮತ್ತೆ ಜನ ಮುಂದೆ ಇನ್ನೊಂದ್ಸಾರಿ ಬನ್ನಿರಿ, ಜನ ಏನು ತೀರ್ಮಾನ ತಗೊಂಡ್ರೆ ನಮ್ಮ ಕೈಯಲ್ಲಿ ಆಗಲ್ಲ. ನಾವು ಮಾಡಿರ್ತಕ್ಕಂಥ ಫ್ರೀ ಸ್ಕೀಮು ನಮ್ಮ ಕೈಯಲ್ಲಿ ಮಾಡ್ಲಿಕ್ಕೆ ಆಗಲ್ಲ, ನಾವು ನಡೆಸಲ್ಲ, ನಾವು ಇದೆ ನಮ್ಮ ಪರಿಸ್ಥಿತಿ ಇದೆ ಅಂತ ಹೇಳ್ಬಿಟ್ಟು ರಾಜೀನಾಮೆ ಕೊಟ್ಟು ಹೊರಗಡೆ ಬಂದ್ಬಿಡಿ, ಮತ್ತೆ ಜನಾದೇಶ ಕೇಳೋಣ ಅಲ್ವಾ? ಅದು ಬಿಟ್ಬಿಟ್ಟು ಜನಗಳ ಹೊರ ಮೇಲೆ ದಯವಿಟ್ಟು ಜನಗಳು ಹೊರ ಹಾಕ್ಬೇಡಿ ಅಂತೇಳಿ ನಾನು ಕೇಳ್ಕೊಳ್ತಾ ಇವತ್ತು ಪ್ರತಿಭಟನೆ ಮಾಡಿದ್ದೀವಿ. ಇನ್ನು ಮುಂದೆ ಇನ್ನೂ ದೊಡ್ಡ ಹೋರಾಟಗಳು ಮಾಡ್ತೀವಿ. ದಯವಿಟ್ಟು ಸರ್ಕಾರ ಈಗ ಮಾಡಿರ್ತಕ್ಕಂಥ ಪೆಟ್ರೋಲ್ ಡೀಸೆಲ್ ಬೆಲೆ ಹಿಂತೆಗೆದು ಜನಸಮಾಜ ಒಳ್ಳೇದು ಮಾಡ್ಕೊಳ್ಳಿ ಅಂತೇಳಿ ನಾವು ಈ ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ.